ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಟಿ ಜಿ ಪಿ ಸ್ಟಾರ್ ಮತ್ತು HSTR ಎಕ್ಸಾಮ್ ಮತ್ತು CTET ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋಗಳಲ್ಲಿ GP ಸ್ಟಾರ್ ಎಕ್ಸಾಮ್ಗೆ ಬೇಕಾಗುವಂಥ ಎಲ್ಲ 8th 9th 10th ಮತ್ತು SSLC ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಒಂದು ಸಾರಿ ನೀವು ಗಮನಿಸಬೇಕು. ಆ ಒಂದು ಎಲ್ಲ ಕ್ವಶನ್ಸ್ ಪೇಪರ್ಗಳ ಕೀ ಆನ್ಸರ್ ಕೂಡ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. SSLC ಇರುವಂಥ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ಗಳು ಯಾಕೆ ಇಂಪಾರ್ಟೆಂಟು GP ಸ್ಟಾರ್ ಎಕ್ಸಾಮಿನೇಷನ್ಗೆ, ಯಾವ ಪ್ರಶ್ನೆಗೆ ಎಷ್ಟು ಆನ್ಸರನ್ನು ಬರಿಬೇಕು, ಎಷ್ಟು ಅಂಕದ್ದು ನಮಗೆ ಎಷ್ಟು ಬರೆದ್ರೆ ಎಷ್ಟು ಅಂಕ ಸಿಗತ್ತೆ ಅನ್ನೋದನ್ನು ಡೀಟೇಲಾಗಿ ಮಾರ್ಕ್ಸ್ ಸಹಿತ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಕೀ ಆನ್ಸರಲ್ಲಿ. ಅದಕ್ಕಾಗಿ ಒಂದು ಸಾರಿ ಅದನ್ನು ವಿಸಿಟ್ ಮಾಡಿ ನೀವು GP ಸ್ಟಾರ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ. ಸೊ ಈಗ GP ಸ್ಟಾರ್ ಎಕ್ಸಾಮನ್ನು ಎವಾಲ್ವೇಟ್ ಮಾಡುವಂಥ ಶಿಕ್ಷಕರೇನಿರ್ತಾರೆ, ಆಲ್ರೆಡಿ ವರ್ಕಿಂಗ್ ಆನ್ ಟೀಚರ್ಸ್ ಚೆಕ್ ಮಾಡೋದ್ರಿಂದ SSLC ಎಕ್ಸಾಮಿನೇಷನನ್ನು ವರ್ಕಿಂಗ್ ಟೀಚರ್ಸೇ ಚೆಕ್ ಮಾಡೋದ್ರಿಂದ ಅಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಾಗಿರುತ್ತೆ ಅದರ ಬೇಸ್ ಮೇಲೆ ಮಾರ್ಕ್ಸ್ಗಳನ್ನು ಕೊಡೋದ್ರಿಂದ ನೀವು ಒಂದು ಸಾರಿ SSLC ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ GP ಸ್ಟಾರ್ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. HSTR ಮ್ಯಾಥ್ಸ್ ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಕೆಲವೊಂದಿಷ್ಟು ನೋಟ್ಸ್ಗಳನ್ನು ಮತ್ತು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನಿಮಗೆ ಅವಶ್ಯಕತೆ ಇರುವಂಥ ವಿಡಿಯೋನ ಚೂಸ್ ಮಾಡಿ ನೋಡ್ಬೋದು. ಓಕೆ, ಈಗ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಏನಪ್ಪ ಅಂದರೆ ಇಂಡೈಸಸ್ ಆ್ಯಂಡ್ ಕ್ಯೂಬ್ ರೂಟ್. ಇಂಡೈಸಸ್ ಅಂದರೆ ಘಾತಾಂಕಗಳು ಮತ್ತು ಘನಮೂಲ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಘಾತಾಂಕಗಳಿಗೆ ಸಂಬಂಧಿಸಿದ ಹಾಗೆ ಶಾರ್ಟ್ ಫಾರ್ಮ್ನಲ್ಲಿ ಯಾವ ರೀತಿಯಾಗಿ ಕ್ಯೂಬ್ ರೂಟನ್ನು ಕಂಡುಹಿಡ್ಕೋಬೇಕು, ಇಂಡೈಸಸ್ ಮೇಲೆ ಬರುವಂಥ ಫಾರ್ಮುಲಾಸ್ಗಳು ಏನಿದ್ದಾವೆ ಇವುಗಳನ್ನು ನೀವು ನೆನಪಿಟ್ಕೋಬೇಕು. ಇವು ಫಾರ್ಮುಲಾಸ್, ಬೇಸಿಕ್ ಫಾರ್ಮುಲಾ ನಿಮಗೆ ಗೊತ್ತಿದ್ದರೆ ಮಾತ್ರ ಈ ಒಂದು ಚಾಪ್ಟ್ರಲ್ಲಿ ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಇಂಡೈಸಸ್ ಅಂತ ನಾವು ನೋಡೋದಾದರೆ ಮೊದಲಿಗೆ ಕೆಳಗೆ ಇರುವಂಥ ಸಂಖ್ಯೆಗೆ ಆಧಾರ ಸಂಖ್ಯೆ ಅಂತ ಕರಿತೀವಿ. ಪವರ್ ರೂಪದಲ್ಲಿ ಇರುವಂಥ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಘಾತ ಸೂಚಿ ಅಂತ ಹೇಳಿ ಕರಿತೀವಿ. ಈಗ ಘಾತ 2 ಈ ಒಂದು ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ, ಘಾತ ಸಂಖ್ಯೆ ಬೇರೆ ಆಗಿದ್ದಾಗ, ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ a⁻m+n ಬರುತ್ತೆ. a⁻m ಡಿವೈಡೆಡ್ ಬೈ a⁻n ಇದ್ದಾಗ a⁻m-n ಬರುತ್ತೆ. ನೋಡಿ, ಮಲ್ಟಿಪ್ಲಿಕೇಶನ್ ಇದ್ದಾಗ ಪ್ಲಸ್ ಬರುತ್ತೆ, ಡಿವಿಷನ್ ಇದ್ದಾಗ ಮೈನಸ್ ಬರುತ್ತೆ. ಸೊ ಆಧಾರ ಸಂಖ್ಯೆ ಬೇರೆ ಇದ್ದು ಘಾತ ಸಂಖ್ಯೆ ಒಂದೇ ಇದ್ದಾಗ a⁻m ಇಂಟು b⁻m ಬರುತ್ತೆ. ನೋಡಿ, a⁻0 ಈಸ್ ಈಕ್ವಲ್ ಟು 1 ಆಗಿರುತ್ತೆ. a⁻m ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ a⁻m ಬರುತ್ತೆ. a⁻m ಇಂಟು ಬ್ರ್ಯಾಕೆಟ್ a⁻m ಇಂಟು ಬ್ರ್ಯಾಕೆಟ್ n ಅಂದಾಗ a⁻m ಇಂಟು n. a/b⁻m ಇದ್ದಾಗ a⁻m ಡಿವೈಡೆಡ್ ಬೈ b⁻m. a/b ಬ್ರ್ಯಾಕೆಟ್ -m. ಇದು a/b ಇದ್ದಾಗ ಇದು ಮೈನಸ್ ಘಾತ ಸೂಚಿ ಮೈನಸಲ್ಲಿದ್ದಾಗ ಇದನ್ನು ಅರುತ್ ಕ್ರಮ ಅಥವಾ ಇನ್ವರ್ಸ್ ತೆಗೆದುಕೊಂಡಾಗ b/a⁻m ಅಂತ ಬರುತ್ತೆ. ಇದು ಬೇಸಿಕ್ ಆಗಿರುವಂಥ ಟರ್ಮ್ಸು. ಸೊ ಈ ಒಂದು ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಬೇಸಿಕ್ ಕ್ವಶನಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು ಗೊತ್ತಿದ್ರೆ ಮುಂದಿನದನ್ನು ಸಾಲ್ವ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಸೊ ಏನು ಬೇಸಿಕ್ ಕ್ವಶನ್ಸ್ಗಳಿದ್ದಾವೆ ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಬನ್ನಿ. ಫಸ್ಟ್ ಕ್ವಶನ್ ಏನಿದೆ, ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ನಂಬರ್ ಇನ್ ಇಂಡೆಕ್ಸ್ ಫಾರ್ಮ್. ಅಂದರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಸ್ಗಳನ್ನು ಘಾತ ಸಂಖ್ಯೆಯಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ 4th ರೂಟ್ ಆಫ್ 12 ಅಂತ ಕೊಟ್ಟಿದ್ದಾರೆ. ಅದು 12⁻1/4 ಅಂತ ಬರೀಬೇಕು. ಇದನ್ನು ಓದೋದಾದರೆ ಯಾವ ರೀತಿ ಓದಬೇಕಪ್ಪ ಅಂದರೆ 4th ರೂಟ್ ಆಫ್ 12 ಅಂತ ಓದಬೇಕು. ನೆಕ್ಸ್ಟ್ ನೋಡೋಣ, ಸ್ಕ್ವೇರ್ ರೂಟ್ ಆಫ್ 19 ಸ್ಕ್ವೇರ್ ರೂಟ್ ಆಫ್ 19 ಅಂದರೆ ಇದನ್ನು ಈ ರೀತಿಯಾಗಿ ಬರಿಬೋದು. 19 ಸ್ಕ್ವೇರ್ ರೂಟ್ ಅಂದಾಗ 1/2 ಅಂತ ಬರಿಬೋದು. ಕ್ಯೂಬ್ ರೂಟ್ ಆಫ್ 24 ಅಂತಂದಾಗ ಕ್ಯೂಬ್ ರೂಟ್ ಆಫ್ 24 ಅಂದಾಗ 27 ಕ್ಯೂಬ್ ರೂಟ್ ಆಫ್ 27. 7th ರೂಟ್ ಆಫ್ 182 1/7 ಅಂತ ಬರೀಬೇಕು.
9th root of 49, 9th root. 8th root of 225, 1/8 ಅಂತ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ. ನೆಕ್ಸ್ಟ್ ಪ್ರಶ್ನೆ, ರೈಟ್ ಇನ್ ದ ಫಾರ್ಮ್ ಆಫ್ nth root of a each of the following number. ಇಟ್ ಮೀನ್ಸ್ ಈಗ 5th root of 121 ಅಂತ ಇದೆ, ಇದನ್ನು ವರ್ಡಲ್ಲಿ ಬರೀಬೇಕು. ಈ ರೀತಿಯಾಗಿ 5th root of 112. ನಾನು ಒಂದನ್ನೇ ತಿಳಿಸ್ತೀನಿ. ಇದು 4th root of 27 ಬರುತ್ತೆ. ಇದು 6th root of 225 ಬರುತ್ತೆ. ಇದು 3rd root of ಅಂತ ಬರೋದಿಲ್ಲ, ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. 3rd root ಅಂತ ಬರೋದಿಲ್ಲ. ಕ್ಯೂಬ್ ರೂಟ್ ಆಫ್ 75. ಇದು 20th root of 100, 19th root of 325. ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟ್ ನಾವು ಈ ರೀತಿಯಾಗಿ ಬೇಸಿಕ್ ಆಗಿರುವಂಥ ಕ್ವಶನ್ಸ್ಗಳಿಗೆ ಜಾಸ್ತಿ ಫೋಕಸ್ ಮಾಡೋದು ಬೇಡ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನಿದ್ದಾವೆ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು ನೇರ ಪ್ರಶ್ನೆಗಳಿದ್ದಾಗ ಯಾವ ರೀತಿಯಾಗಿ ಬರ್ತವೆ. ಸೊ ಇದನ್ನೇ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದಲ್ವಾ, ಹಾಗಾಗಿ ನಾವು ನೋಡ್ಕೊತಾ ಹೋಗೋಣ. a⁷7 ಡಿವೈಡೆಡ್ ಬೈ a⁴ ಅಂತ ಇದೆ. ನಮಗೆ ಸೂತ್ರ ಏನಿದೆ, a⁻m ಡಿವೈಡೆಡ್ ಬೈ a⁻n ಇದ್ದಾಗ a⁻m−n ಅಂತ ಬರುತ್ತೆ. a⁻m−n ಅಂತ ಬರುತ್ತೆ. ಸೊ ಇದು ಸೂತ್ರ ಅಂದಾಗ ಇದು 7 - 3 ಅಂತ ಬರೆಯೋಣ. 7 - 3 ಅಂದಾಗ a⁴ ಅಂತ ಆನ್ಸರ್ ಬರುತ್ತೆ. ಈಗ ನೋಡಿ, a⁵ ಡಿವೈಡೆಡ್ ಬೈ a⁹ ಅಂತ ಇದೆ. ಸೊ ಇವಾಗ ಇದು ಏನಂತ ಬರುತ್ತೆ, a⁻m−n. m ಅಂದರೆ 5 ಇದೆ, -9. ಈಗ 5ಅಲ್ಲಿ -9 ಮೈನಸ್ ಮಾಡಿದರೆ -4 ಬರುತ್ತೆ. ಇದನ್ನು ಇನ್ವರ್ಸಲ್ಲಿ 1 ಡಿವೈಡೆಡ್ ಬೈ a⁴ ಅಥವಾ 4th root of a ಅಂತ ಕೂಡ ಬರೀಬೋದು. ನೆಕ್ಸ್ಟ್ a × a ತಂದಾಗ ಇಲ್ಲಿ a⁻ಏನೂ ಇಲ್ಲ ಅಂದರೆ 1 ಇರುತ್ತೆ. 1 1 1 a⁻3 ಆರ್ a³ a × b³ ಬಂದಾಗ a⁵ b⁵. ನೆಕ್ಸ್ಟು 4/3 ಇಂಟು ಬ್ರ್ಯಾಕೆಟ್ 5 ಇಂಟು ಬ್ರ್ಯಾಕೆಟ್ 2 ಅಂದಾಗ ಇಲ್ಲಿ ಏನು ಬರುತ್ತೆ ಅಂದರೆ a⁻m ಬ್ರ್ಯಾಕೆಟ್ n ಅಂದಾಗ a⁻m × n ಅಂದರೆ 5 2s a⁵5 ಇಂಟು 2 ಬರುತ್ತೆ. 5 2s 10 ಅಂತ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಕ್ಯೂಬ್ ರೂಟ್ ಆಫ್ 4th ಪವರ್ ಆಫ್ 64 ಅಂತ ಇದೆ. ಇದನ್ನು ರ್ಯಾಷನಲ್ ಫಾರ್ಮ್ನಲ್ಲಿ ಬರಿಬೇಕು. ನೋಡಿ, ಕ್ಯೂಬ್ ರೂಟ್ ಆಫ್ 4th ಪವರ್, ನೋಡಿ ಕ್ಯೂಬ್ ರೂಟ್ ಆಫ್ 4th ಪವರ್ ಈ ರೀತಿಯಾಗಿದೆ. ಸ್ಕ್ವೇರ್ ರೂಟ್ ಆಫ್ 5th ಪವರ್ ಅಂದರೆ 100. ಸ್ಕ್ವೇರ್ ಅಂದರೆ ಈ ರೀತಿಯಾಗಿ ಮೊದಲು ಬರಿಬೇಕು. ಇಂಟು 5th ಪವರ್ ಅಂದರೆ ಇಂಟು 5 ಮಾಡಬೇಕು. ಇದನ್ನು 100 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 5th ಪವರ್ ಅಂದರೆ 5/2 ಅಂತ ಬರಿಬೋದು. ನೆಕ್ಸ್ಟ್ ಇದು 325 5th ರೂಟ್ ಆಫ್ ಸ್ಕ್ವೇರ್. 5th ರೂಟ್ ಆಫ್ ಸ್ಕ್ವೇರ್ ಅಂದಾಗ 5th ಅಂದರೆ 5 ಡಿವೈಡೆಡ್ ಬೈ 2. ನೆಕ್ಸ್ಟ್ 99 4th ರೂಟ್ ಆಫ್ ಕ್ಯೂ ಅಂದಾಗ 4 ಡಿವೈಡೆಡ್ ಬೈ 3 ಬರುತ್ತೆ. 6th ಪವರ್ ಆಫ್ 6th ಪವರ್ ಆಫ್ 6th ರೂಟ್ ಆಫ್ 6 ಅಂದಾಗ 6 6 6 ಈ ರೀತಿಯಾಗಿದ್ದಾಗ 6th ಪವರ್ ಆಫ್ 1 ಅಂತ ಕೂಡ ಬರುತ್ತೆ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಟರ್ಮ್ ಏನಿದೆ ಅಂದರೆ ಕ್ಯೂಬ್ ಮತ್ತು ಕ್ಯೂಬ್ ರೂಟನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು. ಕ್ಯೂಬ್ ಮತ್ತು ಕ್ಯೂಬ್ ರೂಟನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು, ನಿಮಗೆ ಬೇಸಿಕ್ಕಾಗಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಕ್ಯೂಬ್ ರೂಟ್ ಮೊದಲಿಗೆ ಅಟ್ಲೀಸ್ಟ್ 1 to 10 ಕ್ಯೂಬ್ ರೂಟ್ ನಂಬರನ್ನು ನೆನ್ಪಿಟ್ಕೋಬೇಕು ನೀವು. 1 to 10 ನೋಡಿ, 1 to 30 ಸ್ಕ್ವೇರ್ ನಂಬರು, 1 to 10 ಕ್ಯೂಬ್ ರೂಟ್ ನಂಬರು ನೆನ್ಪಿಟ್ಕೋಬೇಕು. ಅಂದರೆ ಸ್ಕ್ವೇರ್ ನಂಬರ್ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100 ಈ ರೀತಿಯಾಗಿ
ಕ್ಯೂಬ್ ರೂಟನ್ನು ಕೂಡ ನೆನ್ಪಿಟ್ಕೋಬೇಕು. 1 ಕ್ಯೂಬ್ 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, and 9 ಕ್ಯೂಬ್ 729, 10 ಕ್ಯೂಬ್ 1000. ಇಷ್ಟು ನಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಸೊ ಇಷ್ಟು ಬೇಸಿಕ್ ನೀವು ತಿಳ್ಕೊಂಡ್ರೆ ನಾನು ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕ್ಯೂಬ್ ರೂಟನ್ನು ಕಂಡುಹಿಡ್ಕೋಬೇಕು ಎನ್ನುವುದನ್ನು ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಅಟ್ಲೀಸ್ಟ್ 10 ಅವರ್ಗಾದರೂ ಕ್ಯೂಬ್ ರೂಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಯಾವ ರೀತಿಯಾಗಿ ಕ್ಯೂಬ್ ರೂಟನ್ನು ಕಂಡುಹಿಡ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಯೂಬ್ ರೂಟ್ ಮೇಲೆ ಬರುವಂಥ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ಇದು ಈ ರೀತಿಯಾಗಿದೆ ಪ್ರಶ್ನೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 14 ಕ್ಯೂಬ್, ಫೈಂಡ್ ದ ಕ್ಯೂಬ್ ಆಫ್ ದ ಫಾಲೋಯಿಂಗ್ ನಂಬರ್ ಅಂತ ಕ್ವಶನ್ ಇದೆ. ಸೊ ಇದನ್ನು 14 × 14 × 14 ಇದು 2366 ಅಂತ ಆನ್ಸರ್ ಬರುತ್ತೆ. 14ರ ವರ್ಗ 196, 196 × 14 ಅಂದಾಗ 2744. ಸಪೋಸ್ ನಿಮಗೆ 2744 ಇದು ಯಾವ ಸಂಖ್ಯೆ ಘನ ಸಂಖ್ಯೆ ಅಂತ ಕೇಳಿದರೆ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಮಗೆ 1ರಿಂದ 10 ಘನ ಸಂಖ್ಯೆಗಳು ಗೊತ್ತಿರಬೇಕು. 1ರಿಂದ 10 ಸಂಖ್ಯೆ ಘನ ಸಂಖ್ಯೆಗಳು ಗೊತ್ತಿರಬೇಕು. ಸೊ ಗೊತ್ತಿದ್ದಾಗ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ, ಇದು ಬಿಡಿ 10 100 ಈ 3 ಸಂಖ್ಯೆಗಳಿಂದ ಒಂದು ಗ್ರೂಪು, ಇದೊಂದು ಗ್ರೂಪ್ ಮಾಡ್ಕೋತೀನಿ. ಸೊ ಈಗ ಬಿಡಿ ಸ್ಥಾನದಲ್ಲಿ 4 ಬರ್ತಾಯಿದೆ. ಬಿಡಿ ಸ್ಥಾನದಲ್ಲಿ 4 ಬಂದರೆ ಕೊನೆಯದಾಗಿ 4 ಬರುವಂಥ ಘನ ಸಂಖ್ಯೆ ಯಾವುದು ಅಂತ ಚೆಕ್ ಮಾಡ್ಕೋಬೇಕು. 1 ಕ್ಯೂಬ್ 1 ಬರುತ್ತೆ, 2 ಕ್ಯೂಬ್ 8 ಬರುತ್ತೆ, 3 ಕ್ಯೂಬ್ 27 ಬರುತ್ತೆ, 4 ಕ್ಯೂಬ್ ಎಷ್ಟು ಬರುತ್ತೆ 64 ಬರುತ್ತೆ. ಓಕೆ, 4 ಕ್ಯೂಬ್ 64 ಬಂದಾಗ ಬಿಡಿ ಸ್ಥಾನದಲ್ಲಿ 4 ಇದ್ದರೆ ಇದನ್ನು ನಾವು 4 ಅಂತ ಬರ್ಕೋತೀನಿ. ಸೊ 2 ಅಂತ ಕನ್ಸಿಡರ್ ಮಾಡಿದಾಗ 1 ಕ್ಯೂಬ್ 1 ಬರುತ್ತೆ, 2 ಕ್ಯೂಬ್ ಎಷ್ಟು ಬರುತ್ತೆ 8 ಬರುತ್ತೆ. ಅಂದರೆ ಇಲ್ಲಿ 8 ಬರೋದಿಲ್ಲ, 1 ಬರೋದಿಲ್ಲ. ನಮಗೆ ಸ್ಮಾಲೆಸ್ಟ್ ಕ್ಯೂಬ್ ನಂಬರ್ ಯಾವುದು 1 ಇದೆ, ಹಾಗಾಗಿ 1. ಈ ರೀತಿಯಾಗಿ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಕ್ಯೂಬ್ ರೂಟನ್ನು ಕಂಡುಹಿಡ್ಕೋಬೇಕು. ನಾನು ಹೇಳಿರುವಂಥ ಮೆಥಡ್ ನಿಮಗೆ ಸ್ವಲ್ಪ ಲೆಂದಿ ಅನ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಸಂಖ್ಯೆಯನ್ನು ನೋಡ್ತಾ ಹೋಗೋಣ. 9th ಕ್ಯೂಬ್. ಓಕೆ, ಈಗ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಯಾವ ರೀತಿಯಾಗಿ ಅಂತ. 9 - 9 into -9 into -9, minus minus plus, plus minus minus. 9 9s are 81, 81 9s are 729, 729. ಈ ರೀತಿಯಾಗಿ ನಮಗೆ 1ರಿಂದ 10ರವರೆಗೆ ಕ್ಯೂಬ್ ರೂಟ್ ನಂಬರ್ ಗೊತ್ತಿದ್ರೆ ಈ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಂಬರು 2.5 into 2.5 into 2.5. ನೆಕ್ಸ್ಟು 25 25 625, 625 25. ಸೊ ಇದನ್ನು ಘನ ಸಂಖ್ಯೆಯನ್ನು ನಾವು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡೋದಾದ್ರೆ, ಡೈರೆಕ್ಟಾಗಿ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ ಇದು 5 ಐತ್ಲೆ 25 ಐತ್ಲೆ 625, 625 ಐತ್ಲೆ 15,625 ಬರುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ,
5ರ ಘನ ಸಂಖ್ಯೆ ಎಷ್ಟು? ಮೊದಲಿಗೆ ಈಗ 2.5 ಅಂತ ಇದೆ. 5ರ ಘನ ಸಂಖ್ಯೆ ಎಷ್ಟು ಅಂತಂತ ನೋಡಿದಾಗ 5ರ ಘನ ಸಂಖ್ಯೆ ಇದು ಆನ್ಸರ್ ಏನು ಬರುತ್ತೆ ಅಂದರೆ 15,625 ಅಂತ ಬರುತ್ತೆ. ಸೊ ಈಗ ಈ ರೀತಿಯಾದ ಸಂಖ್ಯೆಯನ್ನು ನಾವು ಕಂಡುಹಿಡ್ಕೋಬೇಕು. ಸೊ 25 ಇಂಟು 25 625 ಬರ್ತಾಯಿದೆ. ಸೊ 5 ಒಂದಲೇ 5, 5 ಎರಡಲೇ 5 ಮೂರಲೇ 15 ಈ ರೀತಿಯಾಗಿ ಕೂಡ ಅಂದರೆ ಮಲ್ಟಿಪಲ್ ನಂಬರ್ಸ್ಗೆ ಮಲ್ಟಿಪಲ್ ಟ್ರಿಕ್ಸ್ ಇದ್ದಾವೆ. ಸೊ ಆ ಒಂದು ಟ್ರಿಕ್ಸ್ಗಳನ್ನು ನಾವು ಕಲಿಬೇಕು. ಓಕೆನಾ? ಈಗ 6 ಕ್ಯೂಬನ್ನು ನೋಡ್ತಾ ಹೋಗೋಣ. ಇದು ನೋಡಿ ಇನ್ನೊಂದು ಪಾಯಿಂಟು ಡೆಸಿಮಲ್ ನೋಡಿ, 1 ಡೆಸಿಮಲ್ 2 ಡೆಸಿಮಲ್ 3 ಡೆಸಿಮಲ್ ಅಂದರೆ ಈ ರೀತಿಯಾಗಿ 15.625 ಅಂತ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ 0.06 ಇಂಟು 0.06 ಇಂಟು 0.06. ಸೊ ಈಗ 6 36 6 216 ಅಂತ ಬರುತ್ತೆ. ಸೊ ಇವಾಗ 216 ಅಂತ ಇದೆ. 1 0 2 0 3 0 1 0 2 0 3 0.0 ಈ ರೀತಿಯಾಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸಂಖ್ಯೆಯಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಏನಿದೆ ಅಂತ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಟರ್ಮ್ ಈ ರೀತಿಯಾಗಿದೆ. ಫೈಂಡ್ ದ ಕ್ಯೂಬ್ ರೂಟ್ ಆಫ್ ಫಾಲೋಯಿಂಗ್ ನಂಬರ್, ಯೂಸ್ ಶಾರ್ಟ್ಕಟ್ ಮೆಥಡ್. ಸೊ ಕ್ಯೂಬ್ ರೂಟ್ ನಂಬರ್ನ ನಾವು ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡಿ ಸೊಲ್ಯೂಷನ್ ಮಾಡ್ಬೋದು. ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಶಾರ್ಟ್ಕಟ್ ಮೆಥಡ್ ಅಂದರೆ ಏನಪ್ಪ ಅಂದರೆ ಕೊಟ್ಟಿರುವಂಥ ಸಂಖ್ಯೆಯ ಅಪವರ್ತನವನ್ನು ಕಂಡುಹಿಡ್ಕೋಬೇಕು, ಫ್ಯಾಕ್ಟ್ರೈಸೇಷನ್ ಮಾಡ್ಕೋಬೇಕು. ಫ್ಯಾಕ್ಟ್ರೈಸೇಷನ್ ಮೇಲೆ ನಾವು ಸಂಖ್ಯೆಗಳನ್ನು ಕಂಡುಹಿಡ್ಕೋಬೋದು. ಸೊ ಯಾವ ರೀತಿಯಾಗಿ ಕಂಡುಹಿಡ್ಕೋಬೋದು ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಈಗ 1331 ಅಂತ ನಂಬರ್ ಇದೆ. ಈಗ ನಾವು ಮೊದಲಿಗೆ ಪ್ರೈಮ್ ನಂಬರ್ ಅಂದರೆ ಪ್ರೈಮ್ ನಂಬರ್ ನಿಂದ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಪ್ರೈಮ್ ನಂಬರಿಂದ ಡಿವಿಷನ್ ಮಾಡ್ತಾ ಪ್ರೈಮ್ ನಂಬರ್ ಯಾವ ವಿಚ್ ನಂಬರ್ ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಈಸ್ ದ್ಯಾಟ್ ನಂಬರ್ ವಿ ಕಾಲ್ಡ್ ಎಸ್ ಅ ಪ್ರೈಮ್ ನಂಬರ್. ಓಕೆನಾ? ಆ ರೀತಿಯಾಗಿರುವಂಥ ನಂಬರಿಂದ ಮಾತ್ರ ಡಿವಿಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಮೊದಲನೇದಾಗಿರುವಂಥ ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ 2 ಇಂದ ಇದು ಮಲ್ಟಿಪಲ್ ಡಿವಿಷನ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇದು ಯೂನಿಟ್ ಪ್ಲೇಸಲ್ಲಿ 1 ಇರೋದ್ರಿಂದ ಇದು 2ರಿಂದ ಕಂಪ್ಲೀಟಾಗಿ ಡಿವಿಷನ್ ಆಗೋದಿಲ್ಲ. 3ಯಿಂದ ಡಿವಿಷನ್ ಆಗುತ್ತಾ ಅಂತ ನೋಡ್ತಾ ಹೋಗೋಣ. 3 4 12 1 ಕಾಮ ಬರುತ್ತೆ. 3 4 12 11 ಕ್ಯಾರಿ ಬರುತ್ತೆ. ಇದರಿಂದ ಕೂಡ ಹೋಗೋದಿಲ್ಲ. ಸೊ 5ದಿಂದ ಹೋಗೋದಿಲ್ಲ, 7ಇಂದ ಹೋಗೋದಿಲ್ಲ. ನೋಡೋಣ. ಈಗ 11ರಿಂದ ನೋಡ್ತಾ ಹೋಗ್ತೀನಿ. 11 ಕೂಡ ಇದು ಪ್ರೈಮ್ ನಂಬರ್ ಇದೆ. 11 ಒಂದಲೇ 11 ಎಷ್ಟು ಕ್ಯಾರಿ ಉಳಿಯುತ್ತೆ? ಇಲ್ಲಿ 11 ಹೋದರೆ 23 ಬರುತ್ತೆ. 11 ಒಂದಲೇ 11 13ರಾಗೆ 11 ಕಳೆದ್ರೆ ಎಷ್ಟು ಕ್ಯಾರಿ ಬರುತ್ತೆ? 2 ಕ್ಯಾರಿ. ಇದು 23 ಆಗುತ್ತೆ. ಅಂದರೆ 11 2 22. ಈಗ ಅಗೇನ್ 1 ಕ್ಯಾರಿ ಬರುತ್ತೆ. 11 ಒಂದಲೇ 11 11 11 220 121 11 ಒಂದಲೇ 11. ಈಗ 11 ಎಷ್ಟು ಸರಿ ಬಂದಿದ್ದಾವೆ ನೋಡು? 1 2 3 ಟೈಮ್ಸ್ ಬಂದಿದ್ದಾವೆ. ಹಾಗಾಗಿ 11 ಇಂಟು 11 ಇಂಟು 11 ಅಂದರೆ 1331. ಈ ಸಂಖ್ಯೆ 11ರ ಘನ ಸಂಖ್ಯೆ ಆಗಿದೆ, ಘನಮೂಲ ಆಗಿದೆ ಅಂತ ಕಂಡುಹಿಡ್ಕೋಬೋದು. 1331 ಈ ಸಂಖ್ಯೆಯ ಘನಮೂಲ 11 ಆಗಿರುತ್ತೆ. ಹಾಗಾಗಿ ಆನ್ಸರ್ 11. ಇದು ಶಾರ್ಟ್ಕಟ್ ಮೆಥಡು. ನೆಕ್ಸ್ಟ್ ಕ್ಯೂಬ್ ರೂಟನ್ನು ಕಂಡುಹಿಡಿಯೋಣ. ಈಗ 3375 ಅಂತ ಇದೆ. ಇದನ್ನು ನಾನು ಯೂನಿಟ್ ಪ್ಲೇಸಲ್ಲಿ 5 ಇರುತ್ತೆ ಅಂತ ಡೈರೆಕ್ಟಾಗಿ 5ಇಂದ ಡಿವಿಷನ್ ಮಾಡ್ತಾ ಹೋಗ್ತೀನಿ. 5 6 30 3 ಕ್ಯಾರಿ ಬರುತ್ತೆ. 5 6 30 ಆಗುತ್ತೆ. 3 ಕ್ಯಾರಿ ಬರುತ್ತೆ 37. 5 7 35. ಅಗೇನ್ 2 ಕ್ಯಾರಿ ಬರುತ್ತೆ. 5 5 25. ಅಗೇನ್ 5ರಿಂದ ಭಾಗ ಹೋಗುತ್ತೆ. 5 ಒಂದಲೇ 5 1 ಕ್ಯಾರಿ ಬರುತ್ತೆ. 5 3 15. 15 ತಂದಾಗ 2 ಕ್ಯಾರಿ ಬರುತ್ತೆ. 5 5 25. ಅಗೇನ್ 5 2 10. 5 2 10. 3 ಕ್ಯಾರಿ ಬರುತ್ತೆ. 5 7 35. ಸೊ ಇವಾಗ ನೋಡಿ ಇದು
ಮತ್ತು ಯಾವ ನಂಬರಿಂದ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. 3 3 9 27, 3 3 9, 3 1 3. ಇವಾಗ ನೋಡಿ, ಈಗ 3375 ಅಂತ ಇದೆ. ಸೊ ಇಲ್ಲಿ 5 ಎಷ್ಟು ಸರಿ ಬಂದಿದೆ ನೋಡಿ. ಬಂದಿರುವಂಥ ಅಪವರ್ತನಗಳನ್ನು ಬರ್ಕೋಣ. 5 ಇಂಟು 5 ಇಂಟು 5 ಇಂಟು 3 ಇಂಟು 3 ಇಂಟು 3 ಅಂತ ಅಪವರ್ತನ ಬಂದಿದೆ. ಸೊ ಇವಾಗ ನಾನು 5 ಈಗ 3 ಅಂತೆ ಒಂದೊಂದು ಗ್ರೂಪ್ ಮಾಡ್ಕೋತೀನಿ. ಅಂದರೆ ನಾವೀಗ ಕ್ಯೂಬ್ ರೂಟ್ ಕಂಡುಹಿಡಬೇಕಾಗಿದೆ. ಕ್ಯೂಬ್ ಅಂದರೆ ಏನು? 3. ಈಗ 5 5 5 3 ಸರಿ ಬಂದಿದೆ. 3 3 3 3 ಸರಿ ಬಂದಿದೆ. 3 5 5 3 ಸರಿ, 3 3 3 ಸರಿ. ಈಗ ಈ 3ರ ಪೈಕಿ ನಾನು 1ಅನ್ನು ಬರ್ಕೋತೀನಿ. ಈ 3ರ ಪೈಕಿ ನಾನು 1ಅನ್ನು ಬರ್ಕೋತೀನಿ. ಈಗ 5 3 15. ಸೊ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. 3375 ಎಂತಕ್ಕಂಥದ್ದು 15ರ ಘನ ಸಂಖ್ಯೆ ಆಗಿರುತ್ತದೆ. ಸೊ ಇದನ್ನು ಇನ್ನೂ ಈಸಿ ಟರ್ಮಲ್ಲಿ ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ, ನಿಮ್ಗೆ ಆಲ್ರೆಡಿ 1 to 10 ಕ್ಯೂಬ್ ರೂಟ್ ನಂಬರ್ ಗೊತ್ತಿದೆ ಅಲ್ವಾ? 1 to 10 ಕ್ಯೂಬ್ ರೂಟ್ ನಂಬರ್ ಗೊತ್ತಿದೆ. ಹಾಗಾದರೆ ನಾನೀಗ ಇನ್ನೊಂದು ಶಾರ್ಟ್ ಮೆಥಡನ್ನು ಕೂಡ ಹೇಳ್ತೀನಿ. ಈಗ 4 ನಂಬರ್ ಡಿಜಿಟ್ ಇದೆ. ಇದನ್ನು ಕೊನೆಯ 3 ಸಂಖ್ಯೆಗಳನ್ನು, ಈ ಒಂದು ಸಂಖ್ಯೆಗಳನ್ನು 2 ಗ್ರೂಪಾಗಿ ಬರ್ಕೋತೀನಿ. ಸೊ ಇದು 5 ಇಂದ ಎಂಡ್ ಆಗ್ತಾ ಇದೆ. ಯೂನಿಟ್ ಪ್ಲೇಸಲ್ಲಿ 5 ಇದೆ. ಹಾಗಾದರೆ ಆಬ್ವಿಯಸ್ಲಿ ಆ ನಂಬರ್ 5 ಆಗಿರುತ್ತೆ. ಸೊ ಇದು 3 ಒಂದಿದೆ. ಈಗ 1 ಕ್ಯೂಬ್ 1 ಬರುತ್ತೆ, 2 ಕ್ಯೂಬ್ 8 ಬರುತ್ತೆ. ಈಗ 1 ಕ್ಯೂಬ್ 1 ಬರುತ್ತೆ, 2 ಕ್ಯೂಬ್ 8 ಬರುತ್ತೆ. ಸೊ ಈಗ 3 2 ಕಡೆನೂ ಬರೋದಿಲ್ಲ, 3 1 ಕಡೆನೂ ಬರೋದಿಲ್ಲ. ಹಾಗಾದರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕಪ್ಪ ಅಂದರೆ, ಈಗ ಯಾವುದು ಚಿಕ್ಕ ಸಂಖ್ಯೆ ಇದೆ ಅದನ್ನೇ ಕನ್ಸಿಡರ್ ಮಾಡಬೇಕು, 15. ಸೊ ಈ ರೀತಿಯಾಗಿ ಮಾಡ್ಬೋದು. ಇದೇ ಶಾರ್ಟ್ ಮೆಥಡ್ ಅಂತ ಆದರೆ ನಾವು ಇದಕ್ಕಿಂತಲೂ ಶಾರ್ಟ್ ಮೆಥಡನ್ನು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸಂಖ್ಯೆಯನ್ನು ನೋಡ್ತಾ ಹೋಗೋಣ, ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಮೊದಲಿಗೆ ನಾನು ಅಪವರ್ತನ ವಿಧಾನದಿಂದ ಕಂಡುಹಿಡಿತೀನಿ, ನಂತರ ಶಾರ್ಟ್ ಮೆಥಡನ್ನು ಹೇಳ್ತೀನಿ. ಸೊ ಓಕೆ, ಮೊದಲನೇದಾಗಿ ಯೂನಿಟ್ ಪ್ಲೇಸಲ್ಲಿ 2 ಇದೆ. ಹಾಗಾಗಿ ನಾವು 2ರಿಂದ ಇದನ್ನು ಭಾಗಿಸ್ಬೋದಾ ಅಂತ ನೋಡ್ತಾ ಹೋಗೋಣ. ಸೊ 2 4 2 2 4, 2 ಇಲ್ಲಿ 4 ಇರುತ್ತೆ, 1 ಕ್ಯಾರಿ ಬರುತ್ತೆ. 2 5 10, 2 5 10, 1 ಕ್ಯಾರಿ ಬರುತ್ತೆ. 2 6 12. ಅಗೇನ್ ಇದು 2ರಿಂದ ಭಾಗ ಹೋಗುತ್ತೆ ಅಂತ ಚೆಕ್ ಮಾಡೋಣ. 2 1 2, 2 2 4, 2 8 16, 2 6 12, 2 4 8, 2 3 6, 2 2 4, 2 1 2, 2 6 12, 2 8 16, 2 4 8, 2 2 4, 2 1 2. ಈಗ ಅಪವರ್ತನವನ್ನು ನೋಡಿ, ಇದು 3 ಪೈಕಿ 1, ಈ 3 ಪೈಕಿ 1, ಈ 3 ಪೈಕಿ 1, ಅಂದರೆ 2 ಇಂಟು 2 ಇಂಟು 2. ಅಂದರೆ ಈ ಸಂಖ್ಯೆ ಏನಾಗ್ತದೆ ಅಂದರೆ 8ರ ಘನ ಸಂಖ್ಯೆಯಾಗಿದೆ. 2 2 4, 4 2 8, 8ರ ಘನ ಸಂಖ್ಯೆ ಆಗಿದೆ. ಓಕೆ, ಇದನ್ನು ಈಸಿಯಾಗಿ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ, 1ರಿಂದ 8 ನಮಗೆ ಘನ ಸಂಖ್ಯೆಗಳು ಗೊತ್ತಿದ್ರೆ ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಅಥವಾ 1ರಿಂದ 10ರೊಳಗಿನ ಘನ ಸಂಖ್ಯೆನೇ ನಮಗೆ ಗೊತ್ತಿಲ್ಲ, ಘನಮೂಲಗಳು ನಮಗೆ ಗೊತ್ತಿಲ್ಲ, ಕ್ಯೂಬ್ ನಂಬರ್ ನಮಗೆ ಗೊತ್ತಿಲ್ಲ ಅಂದಾಗ ಈ ರೀತಿಯಾಗಿ ಅಪವರ್ತನವನ್ನು ಮಾಡಿ ನಾವು ಕಂಡುಹಿಡ್ಕೋಬೋದು. ಸೊ ನೆಕ್ಸ್ಟ್ ಸಂಖ್ಯೆಯನ್ನು ನೋಡೋಣ, ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ನೆಕ್ಸ್ಟ್ ಮುಂದಿನ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡ್ಕೋಣ, ಘನಮೂಲವನ್ನು ಕಂಡುಹಿಡ್ಕೋಣ. 2 2 4, ಕ್ಯಾರಿ 1 ಬರುತ್ತೆ. 2 9 18, 2 2 9 18, 2 1 2, 2 6 12, 2 1 2, 2 4 8, 2 5 10, 2 8 16, 2 7 14, 2 2 4, 2 9 18. ಸೊ ಇದು ಅಗೇನ್ 2ರಿಂದ ಭಾಗ ಹೋಗುತ್ತಾ? ಇಲ್ಲ.
ಯಾಕಂದರೆ ಯೂನಿಟ್ ಪ್ಲೇಸಲ್ಲಿ ಆಡ್ ನಂಬರ್ ಇದೆ, ಹಾಗಾಗಿ 2ರಿಂದ ಭಾಗ ಹೋಗೋದಿಲ್ಲ. 3ರಿಂದ ಟ್ರೈ ಮಾಡಿ ನೋಡೋಣ. 3 2 6, 3 4 12, 3 3 9, 3 8 24, 3 1 3, 3 2 6, 3 7 21. ನೆಕ್ಸ್ಟ್ 3 9 27, 3 3 9, 3 1 3. ಸೊ ಈಗ ಅಪವರ್ತನವನ್ನು ನೋಡ್ತಾ ಹೋಗೋಣ. ಅಪವರ್ತನ ಏನಿದಾವೆ ಒಂದು ಸರಿ ಬರ್ಕೊಳ್ಳೋಣ. 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3, ಅಗೇನ್ ರಿಮೈನಿಂಗ್ 3 ಇಂಟು 3 ಇಂಟು 3. ಈಗ ಯಾವ ರೀತಿಯಾಗಿ ಘನ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು, 3 ಅಂಕಿಗಳ ಒಂದೊಂದು ಗ್ರೂಪನ್ನು ಮಾಡ್ಕೊಳ್ಳೋಣ. ಇದು ಒಂದು ಗ್ರೂಪು, ಇದು ಒಂದು ಗ್ರೂಪು. ಈ ಒಂದು ಗುಂಪಿನ ಬಗ್ಗೆ ನಾವು ಒಂದೊಂದನ್ನ ತಗೋತಾ ಹೋಗೋಣ. 2 ಇಂಟು 3, 3, 2 3 6, 2 3 6, 6 3 18. 18 ಈ ಒಂದು ಸಂಖ್ಯೆ ಏನಿದೆ ಅಂದರೆ 18ರ ವರ್ಗ, 18ರ ಘನ ಸಂಖ್ಯೆಯಾಗಿದೆ. ಈ ಸಂಖ್ಯೆಯ ಘನ ಮೂಲ 18 ಬರ್ತಾಯಿದೆ. ಸೊ ಇವಾಗ ಇದನ್ನು ಈ ರೀತಿಯಾಗಿ ಬರಿತಾ ಇದ್ದಾರೆ. 2 ಕ್ಯೂಬ್, 3 ಕ್ಯೂಬ್, ಅಥವಾ ಇದನ್ನು 9 ಕ್ಯೂಬ್ ಅಂತ ಕೂಡ ಬರಿಬೋದು. ಸೊ ಸಾಮಾನ್ಯವಾಗಿ ನಾವು ಅಪವರ್ತನವನ್ನು ಸಾಲ್ವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಯಾವಾಗಲೂ ನಾವು ಪ್ರೈಮ್ ನಂಬರನ್ನು ಯೂಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಕಾಂಪೋಸಿಟ್ ನಂಬರನ್ನು ಕೊಟ್ಟಿದ್ದಾರೆ, ಆ ರೀತಿಯಾಗಿ ನಾವು ಮಾಡ್ಕೋಬಾರ್ದು. ಸೊ ಹಾಗಾಗಿ 9 ಕ್ಯೂಬ್ ಅಂತಂದಾಗ ಇದು ಸರಿಯಾಗಿರುತ್ತೆ. ಸೊ ಹಾಗಾದರೆ ಈ ಒಂದು ಸಂಖ್ಯೆಯ ಘನಮೂಲ ಎಷ್ಟಪ್ಪ ಅಂದರೆ 18. 2 ಇಂಟು 9 18 ಬರುತ್ತೆ. ಸೊ ಈ ರೀತಿಯಾಗಿ ನಾವು ಅಪವರ್ತನ ವಿಧಾನದಿಂದ ಕಂಡುಹಿಡ್ಕೋಬೋದು. ಸೊ ಈಸಿ ಮೆಥಡಲ್ಲಿ ಯಾವ ರೀತಿಯಾಗಿ, ಇದಕ್ಕಿಂತಲೂ ಶಾರ್ಟ್ ಮೆಥಡಲ್ಲಿ ಯಾವುದೇ ರೀತಿಯಾಗಿ ಕಂಡುಹಿಡ್ಕೋಬೇಕಂದ್ರೆ, ಈಗ 4 ಡಿಜಿಟ್ ನಂಬರ್ ಇದೆ, ಇದನ್ನು ನಾವು ಯೂನಿಟ್ 10 100 3 ಡಿಜಿಟ್ 1 ಪಾರ್ಟು, ಮೇನ್ 1 ಡಿಜಿಟು 1 ಪಾರ್ಟು ಅಂತ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾಡ್ಕೊಂಡಾಗ ಯೂನಿಟ್ ಪ್ಲೇಸಲ್ಲಿ 2 ಬರ್ತಾಯಿದೆ. ಯೂನಿಟ್ ಪ್ಲೇಸಲ್ಲಿ 2 ಬಂದರೆ ಯಾವ ಒಂದು ಘನ ಸಂಖ್ಯೆ ಯೂನಿಟ್ ಪ್ಲೇಸಲ್ಲಿ 2 ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಯೂನಿಟ್ ಪ್ಲೇಸಲ್ಲಿ 2 ಬರುತ್ತೆ ಅಂತ ಚೆಕ್ ಮಾಡ್ಕೊಂಡಾಗ ಅದು 2, 1ರ ಘನ ಸಂಖ್ಯೆ 1, 2ರ ಘನ ಸಂಖ್ಯೆ 8, 3ರ ಘನ ಸಂಖ್ಯೆ 3 3 9, 9 3 27 ಬರುತ್ತೆ. ಅದು ಕೂಡ ಆಗ್ತಾಯಿಲ್ಲ. ಸೊ 8ರ ಘನ ಸಂಖ್ಯೆ ಎಷ್ಟು ಅಂತ ನೋಡಿದಾದರೆ 512 ಬರುತ್ತೆ. ಹಾಗಾದರೆ 8ರ ಘನ ಸಂಖ್ಯೆ ಯೂನಿಟ್ ಪ್ಲೇಸಲ್ಲಿ 8 ಬರ್ತಾಯಿದೆ. 8 ಆದರೆ 8 ಆದರೂ ಇರುತ್ತೆ, 2 ಆದರೂ ಇರುತ್ತೆ. ಹಾಗಾಗಿ ಇದು 4 ಡಿಜಿಟ್ ನಂಬರ್ ಇರೋದ್ರಿಂದ ಇದನ್ನು ನಾವು 2 ಅಂತ ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ. ನಂತರ ಇನ್ನು 5 ಒಂದು ಉಳಿತು. 1 ಕ್ಯೂಬ್ 1 ಬರುತ್ತೆ, 2 ಕ್ಯೂಬ್ 8 ಬರುತ್ತೆ. ಸೊ ಈಗ 8 1 ಕ್ಯೂಬಲ್ಲಿ ಬರೋದಿಲ್ಲ, 5 1 ಕ್ಯೂಬಲ್ಲಿ ಬರೋದಿಲ್ಲ, 2 ಕ್ಯೂಬಲ್ಲಿ ಬರೋದಿಲ್ಲ. ಹಾಗಾಗಿ ಚಿಕ್ಕ ಸಂಖ್ಯೆ ಯಾವುದಿದೆ 1 ಇದೆ. ಹಾಗಾಗಿ ನಾವು 1 ಅಂತ ಕನ್ಸಿಡರ್ ಮಾಡ್ಬೋದು. ಈ ರೀತಿಯಾಗಿ ಇದಕ್ಕಿಂತಲೂ ಅಪವರ್ತನಕ್ಕಿಂತಲೂ ಶಾರ್ಟ್ ಮೆಥಡಲ್ಲಿ ನಾವು ಈ ರೀತಿಯಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸಂಖ್ಯೆನ ನೋಡ್ತಾ ಹೋಗೋಣ. 13,824 ಅಂತ ಇದೆ. ಯೂನಿಟ್ ಪ್ಲೇಸಲ್ಲಿ ಇಲ್ಲಿ 4 ಬರ್ತಾಯಿದೆ. ಇದು ಕಂಪ್ಲೀಟಾಗಿ 2ರಿಂದ ಭಾಗ ಹೋಗುತ್ತೆ. ಸೊ 2 6 12, 2 9 18, 2 1 2, 2 8 4. ಅಗೇನ್ 2 3 6, 2 3 6, 2 4 8, 2 5 10, 2 5 10, 2 6 12. ಸೊ 2 1 2, 2 7 14, 2 2 4, 2 8 16, 2 6 12, 2 8 16, 2 6 12, 2 4 8. ಕಂಪ್ಲೀಟಾಗಿ ಇದು 2ರಿಂದ ಭಾಗ ಹೋಗುತ್ತೆ. 2 4 8, 2 3 6, 2 2 4, 2 2 4, 2 1 2, 2 6 12. ಸೊ ಅಗೇನ್ ಇದು ಕೂಡ 2 1 2, 2 ಅಂದರೆ ಇದು 2 ಡಿಜಿಟ್ 216 ಇದೆ.
ಇದನ್ನು 2 ಪಾರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಇದು 2 ಪಾರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 108 ಬರುತ್ತೆ. 108 ಬರುತ್ತೆ. ಹಾಗಾಗಿ 16 ಡೈರೆಕ್ಟಾಗಿ ಬರಿಬಾರ್ದು. 2 1 2 ಇದು 16 ಇದೆ. ಹಾಗಾಗಿ 1 0 ಬರ್ಕೊಂಡು 2 8 16 ಈ ರೀತಿಯಾಗಿ ಬರೀಬೇಕು. ಇದರ ಕಂಟಿನ್ಯೂ ಪಾರ್ಟನ್ನು ಇಲ್ಲಿ ಬರಿತೀನಿ. 108 2 5 10 2 4 8 2 2 4 2 7 14. ನೆಕ್ಸ್ಟ್ ಇದು 3 9 27 9 3 3 9 3 1 3. ಓಕೆ, ಇದರ ಅಪವರ್ತನವನ್ನು ಬರ್ಕೊಳ್ಳೋಣ. ಈ 2 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 ಇದರ ಬದಲಾಗಿ 1 2 ಬರಿತೀನಿ. ಈ 3ರ ಬದಲಾಗಿ 1 3 ಬರಿತೀನಿ. ಹಾಗಾಗಿ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಈ ರೀತಿಯಾಗಿ ಕೂಡ ಬರಿಬೋದು. ಅಥವಾ ಇಲ್ಲಿ ಡೈರೆಕ್ಟಾಗಿ ತೊಗೊಂಡಿದ್ದಾರಪ್ಪ ಅಂದರೆ ಇಲ್ಲಿ ಎಷ್ಟು 1 2 3 1 1 2 3 1 1 2 3 1 1 2 3 1 ಈ ರೀತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಇದನ್ನು ಅಪವರ್ತನದಲ್ಲಿ ಬರೆದಾಗ ನಮಗೆ ಬರುವಂಥ ಆನ್ಸರ್ ಏನಪ್ಪ ಅಂದರೆ 2 2 4 4 2 8 8 3 24. ಈ ಒಂದು ಸಂಖ್ಯೆಯ ಘನಮೂಲ ಎಷ್ಟಪ್ಪ ಅಂದರೆ 24. ಓಕೆ, ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಒಂದು ಅಪವರ್ತನದಲ್ಲಿ ನಾವು ಈ ರೀತಿಯಾಗಿ ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡ್ತಾ ಬಂದಾಗ 3 3 9 3 1 3 ಈ ರೀತಿಯಾಗಿ ಬಂತು. ಸೊ ಇವಾಗ 1 2 3 4 5 6 7 8 9 9 ಅಂದಾಗ 3 ಟೈಮ್ಸ್ ಬರುತ್ತೆ. ಇದು 1 ಟೈಮ್ಸ್ ಅಂತ ಬರುತ್ತೆ. ಸೊ ಇದನ್ನು ನಾವು ಈ ರೀತಿಯಾಗಿ ಕಂಡುಹಿಡ್ಕೋಬೇಕು. ಇಷ್ಟು ಘನಮೂಲ ಮತ್ತು ವರ್ಗಮೂಲ ಘನಮೂಲ ಮತ್ತು ಘನ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಒಂದು ಟ್ರಿಕ್ ಆಗಿತ್ತು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಈ ರೀತಿಯಾಗಿ ಬರ್ತವೆ, ಸಿಂಪ್ಲಿಫಿಕೇಷನ್ ಮಾಡುವಂಥದ್ದು. ಸೊ ಇವಾಗ ಕ್ಯೂಬ್ ರೂಟ್ ಆಫ್ 128 ಡಿವೈಡೆಡ್ ಬೈ 250 ಅಂತ ಇದೆ. ಸೊ ಈ ಎರಡು ಸಂಖ್ಯೆಗಳ ಕ್ಯೂಬ್ ರೂಟನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕ್ಯೂಬ್ ರೂಟನ್ನು ಕಂಡುಹಿಡ್ಕೋಬೇಕಂದ್ರೆ 120 ಇದರ ಒಂದು ಅಪವರ್ತನವನ್ನು ಕಂಡುಹಿಡ್ಕೋಬೇಕು. 128 ಇದರ ಒಂದು ಅಪವರ್ತನ. 2 6 12 2 4 8 2 3 6 2 7 4 2 1 2 2 6 12 2 8 16 2 4 8 2 7 4 2 1 2. ಅಂದರೆ ಇದರ ಅಪವರ್ತನ ಸಿಕ್ತು ನಮಗಿವಾಗ. ಕ್ಯೂಬ್ ರೂಟನ್ನು ಕಂಡುಹಿಡಬೇಕಾಗಿದೆ. 3 3ರಂತೆ ಒಂದು ಗ್ರೂಪನ್ನು ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ಎಕ್ಸ್ಟ್ರಾ 2 ಅನ್ನು ಕೊಟ್ಟಿದ್ದಾರೆ ಇಲ್ಲಿ. ಆಲ್ರೆಡಿ ಎಕ್ಸ್ಟ್ರಾ 2 ಕೊಟ್ಟಿರೋದ್ರಿಂದ ನಾವು ಈಗ ಯಾವ ರೀತಿಯಾಗಿ ಬರ್ಕೋಬೇಕಪ್ಪ ಅಂದರೆ 128 ಘನಮೂಲವನ್ನು ಕಂಡುಹಿಡ್ಕೋಬೇಕಾಗಿದೆ. ಹಾಗಾಗಿ ಓಕೆ, ಅದೇ ರೀತಿಯಾಗಿ 250ರ ಒಂದು ಅಪವರ್ತನವನ್ನು ಕಂಡುಹಿಡ್ಕೋಬೇಕು. 2ರಿಂದ ಭಾಗಿಸ್ತಾ ಹೊಡ್ಕೋಣ. 2 1 2 2 2 4 2 5 10. ಯೂನಿಟ್ ಪ್ಲೇಸಲ್ಲಿ 5 ಇದೆ. ಇದು 2ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ 5ರಿಂದ ಕ್ಯಾನ್ಸಲ್ ಮಾಡೋಣ. 5 2 10 5 5 25 5 5 25 5 1 5. ಸೊ ಈ ಎರಡು ಪ್ಯಾಟರ್ನನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ 3 3ರಂತೆ 2 ಗ್ರೂಪ್ ಆಗಿದೆ, ಎಕ್ಸ್ಟ್ರಾ 2 ಉಳಿದಿದೆ. ಇಲ್ಲಿಯೂ ಕೂಡ 5ರ ಒಂದು ಗುಂಪು ಆಗ್ತಾ ಇದೆ, ಎಕ್ಸ್ಟ್ರಾ 2 ಉಳಿತಾ ಇದೆ. ಹಾಗಾಗಿ 2 ಇಂಟು ಈ 2ರ ಗುಂಪಿನ ಬಗ್ಗೆ ನಾನು ಈ ಒಂದು ಗುಂಪಲ್ಲಿ 2 ಈ ಒಂದು ಗುಂಪಲ್ಲಿ 2 ತಗೋತಾ ಇದ್ದೀನಿ. ಹಾಗಾಗಿ ಇದು ಎಷ್ಟು ಬರುತ್ತೆ ಅಂದರೆ 4 ಕ್ಯೂಬ್ ಬರುತ್ತೆ. ಸೊ 4 ಕ್ಯೂಬ್ ಅಂದರೆ 2 ಈ ಒಂದು 2 ಎರಡನ್ನು ಕ್ಯೂಬ್ ಮಾಡ್ತಾ ಇದ್ದೀನಿ. 4 ಕ್ಯೂಬ್. ನೆಕ್ಸ್ಟ್ ಇದು 5
ಕ್ಯೂಬ್. ಸೊ ಈ ರೀತಿಯಾಗಿದ್ದಾಗ 4 ಇಂಟು 4 ಅಂದರೆ ಈ ಟು ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಎರಡು ಕಡೆ 2 ಎಕ್ಸ್ಟ್ರಾ ಇದೆ, ಅದು ಕಾಮನ್ ಆಗಿದೆ, ಅದಕ್ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ 5 ಇಂಟು 5 ಇದು 4 ಕ್ಯೂಬ್, ಇದು 5 ಕ್ಯೂಬ್. ನೆಕ್ಸ್ಟ್ ಈ ರೀತಿಯಾಗಿದ್ದಾಗ ಯಾವ ರೀತಿಯಾಗಿ ನಾವು ಈ ಒಂದು ಟರ್ಮನ್ನು ಸಿಂಪ್ಲಿಫೈ ಮಾಡಿ ಬರಿಬೇಕಾಗಿದೆ. ಸಿಂಪ್ಲಿಫಿಕೇಷನ್ ಮಾಡೋದಾದರೆ ಇಲ್ಲಿ ಅಂಡರ್ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ 4/5 ಕ್ಯೂಬ್ ಅಂತ ಬರಿಬೋದು. ಸೊ ಏನು ಪ್ರಾಪರ್ಟಿ ಯೂಸ್ ಆಗುತ್ತೆ ಅಂದರೆ a/b ಕ್ಯೂಬ್ ಅಂತಂದಾಗ a ಕ್ಯೂಬ್ ಡಿವೈಡೆಡ್ ಬೈ b ಕ್ಯೂಬ್ ಅಂತ ಬರಿಬೋದು. ಈ ಒಂದು ಪ್ರಾಪರ್ಟಿ ಇಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಈಗ ಈ ರೀತಿಯಾಗಿ ಕ್ಯೂಬ್ ರೂಟ್ ಇದೆ, a ಕ್ಯೂಬ್ ಇದೆ, ಇದನ್ನು ನಾವು a3/3 ಅಂತ ಬರಿಬೋದು. ಓಕೆ, ಈ ರೀತಿಯಾಗಿರೋದನ್ನು 3/3 ಅಂತ ಬರಿಬೋದು. 3 ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 1 ಬರುತ್ತೆ. ಹಾಗಾಗಿ ನಾವು ಈ ಒಂದು ಟರ್ಮನ್ನು ಕೂಡ 4/5 ಕ್ಯೂಬ್ ಆಫ್ 3 ಅಂತ ಬರಿಬೋದು. ಎರಡು ಕೂಡ ಕ್ಯಾನ್ಸಲ್ ಆಗಿ ನಮಗೆ ಸಿಂಪ್ಲಿಫೈ ರೂಪ ಏನು ಬರುತ್ತೆ ಅಂದರೆ 4/5 ಆನ್ಸರ್ ಬರುತ್ತೆ. ನೀವು ಈ ಒಂದು ಕ್ಯೂಬ್ ರೂಟ್ ಮೇಲೆ ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೆ ಆದಲ್ಲಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವ ಒಂದು ನಂಬರು ಯಾವುದಕ್ಕೆ ಕ್ಯೂಬ್ ರೂಟ್ ಇದೆ. ಈಗ 729 ಯಾವ ಒಂದು ಸಂಖ್ಯೆಯ ಕ್ಯೂಬ್ ರೂಟ್ ಆಗಿದೆ ಅಂತ ನಾವು ಡೈರೆಕ್ಟಾಗಿ ಬರಿಬೋದು. ಯಾವ ರೀತಿ ಅಂದರೆ ಇದು ನೆಕ್ಸ್ಟ್ ಈಗ 729 ಇದೆ. 729 ತಂದಾಗ ಇದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇದು 9ರ ಘನ ಸಂಖ್ಯೆ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಯೂನಿಟ್ ಪ್ಲೇಸಲ್ಲಿ 9 ಬರ್ತಾ ಇದೆ ಅಂದರೆ ಇದು 9ರ ಘನ ಸಂಖ್ಯೆ ಆಗಿರುತ್ತೆ. ಡೈರೆಕ್ಟಾಗಿ ನಾನು 9 ಇಂಟು 9 ಅಂತ ಬರೀತೀನಿ. ಸೊ ಇವಾಗ ಯೂನಿಟ್ ಪ್ಲೇಸಲ್ಲಿ 8 ಬರ್ತಾ ಇದೆ. ಯೂನಿಟ್ ಪ್ಲೇಸಲ್ಲಿ 8 ಬಂದರೆ ಇದು 3 ಸಂಖ್ಯೆಯನ್ನು ನಾನು ಈ ರೀತಿ ಡಿವೈಡ್ ಮಾಡಿದಾಗ ಯೂನಿಟ್ ಪ್ಲೇಸಲ್ಲಿ 8 ಬರ್ತಾ ಇದೆ ಅಂದರೆ ಇದು 2 ಬರುತ್ತೆ. 2 ಅಂದಾಗ ಇದು 1 ಇದೆ, 1 ಅಂತ ಬರೀತೀನಿ ಅಂದರೆ 12 ಆಯಿತು. ಡಿವೈಡೆಡ್ ಬೈ 12 ಇಂಟು 12 12ನೇ ಸಂಖ್ಯೆಯ ಘನಮೂಲ ಆಗಿರುತ್ತೆ. ಸೊ ಇದನ್ನು ಯಾವ ಒಂದು ಫಾರ್ಮ್ನಲ್ಲಿ ಬರಿಬೋದಪ್ಪ ಅಂದರೆ ಇದನ್ನು 9/12 ಕ್ಯೂಬ್ ಅಂತ ಕೂಡ ಬರಿಬೋದು, ಅಥವಾ 9 ಕ್ಯೂಬ್ 12 ಕ್ಯೂಬ್ ಅಂತ ಕೂಡ ಬರಿಬೋದು. ಈ ರೀತಿಯಾಗಿ ಕೂಡ ಬರಿಬೋದು. ಸೊ ಇದು ಶಾರ್ಟ್ ಫಾರ್ಮ್ನಲ್ಲಿ ನಾವು ಇದನ್ನು ಬರಿಬೇಕಾಗಿದೆ. ಶಾರ್ಟ್ ಫಾರ್ಮಲ್ಲಿ ಬರಿಬೇಕಾದ್ರೆ ಇದನ್ನು ಅಂಡರ್ ರೂಟ್ ಆಫ್ ಆರ್ ಕ್ಯೂಬ್ ರೂಟ್ ಆಫ್ ದಿಸ್ ಟರ್ಮ್ ತಂದಾಗ ಇದು ಏನು ಬರುತ್ತೆ ಅಂದರೆ 9/12 3 ಈ ರೀತಿಯಾಗಿ ಬರುತ್ತೆ. 3 ಎರಡು ಕೂಡ ಕ್ಯಾನ್ಸಲ್ ಆಗಿ ಇದರ ಒಂದು ಶಾರ್ಟ್ ಫಾರ್ಮ್ 9/12. ಸೊ ಘನ ಮೂಲ ಈ ಒಂದು ಸಂಖ್ಯೆಯ ಸಂಕ್ಷಿಪ್ತ ರೂಪ ಏನಪ್ಪ ಮಲ್ಟಿಪಲ್ ಚಾಯ್ಸಲ್ಲಿ ತಂದಾಗ ಈ ಸಂಖ್ಯೆಯ ಸಂಕ್ಷಿಪ್ತ ರೂಪ 9 ಆಗಿರುತ್ತೆ, ಈ ಸಂಖ್ಯೆಯ ಘನ ಸಂಖ್ಯೆ 12 ಆಗಿರುತ್ತೆ, ಇದರ ಶಾರ್ಟ್ ಫಾರ್ಮ್ ಆಗಿರುತ್ತೆ. ಈ ರೀತಿಯಾಗಿ ಕಂಡುಹಿಡ್ಕೋಬೋದು. ನೆಕ್ಸ್ಟು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಇಫ್ ಕ್ಯೂಬ್ ರೂಟ್ ಆಫ್ 32,768ರ ಘನಮೂಲ 32 ಅಂತಾದರೆ ಈ ಸಂಖ್ಯೆಗೆ ಎಷ್ಟು ಘನಮೂಲ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಇದನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂತ ನೋಡ್ತಾ ಇದ್ರೆ ಈಗ 32 ಅಂತ ಇದೆ. ಈ ಒಂದು ಸಂಖ್ಯೆಯ ಮೂಲ 32 ಅಂತ ಆದರೆ ಇಲ್ಲಿ ಡೆಸಿಮಲನ್ನು ಕೊಟ್ಟಿದ್ದಾರೆ. ಎಷ್ಟು ಡೆಸಿಮಲನ್ನು ಕೊಟ್ಟಿದ್ದಾರೆ, ಇದೇ ನಂಬರ್ ಇದೆ. ಈಗ 32 ಡೈರೆಕ್ಟಾಗಿ ಬರೆಯೋಣ. 32 ಡೈರೆಕ್ಟಾಗಿ ಬರೆಯೋಣ. ಡೆಸಿಮಲ್ ನಂಬರ್ ಎಷ್ಟಿದೆ, ಒಂದು 0 ಇದೆ, ಒಂದು ಡೆಸಿಮಲ್ ಇದೆ. ಈಗ ಮೇಲಿನ ಒಂದು ಸಂಖ್ಯೆಯನ್ನು ನಾವು ಗಮನಿಸ್ತಾ ಹೋಗೋಣ. ಡೆಸಿಮಲ್ ಪಾಯಿಂಟು ಎಷ್ಟರಲ್ಲಿ ಅರೇಂಜ್ಮೆಂಟ್ ಆಗಿದೆ ಅಂತ. ಸೊ ಇವಾಗ ಇಲ್ಲಿ ಡೈರೆಕ್ಟ್ 32 ಇದೆ, ಡೆಸಿಮಲ್ ಪಾಯಿಂಟ್ ಎಲ್ಲಿ ಬಂದಿದೆ ನೋಡಿ, ಇಷ್ಟು ನಮ್ಮದು ಕ್ಯೂಬ್ ರೂಟ್ 32 ಆಗಿರುತ್ತೆ. ಡೆಸಿಮಲ್ ಪಾಯಿಂಟ್ 1 ಅಂದರೆ 0 ಮುಂದೆ ಒಂದು 0 ಇದೆ, ನಂತರ ಡೆಸಿಮಲ್ ಇದೆ. ಅಂದರೆ ನಾವೀಗ ಈ ರೀತಿಯಾಗಿ ಬರಿಬೋದು. ಈ ಒಂದು 0ನ ನಾನು ಇಲ್ಲಿ ಬರಿತೀನಿ, ಈ ಒಂದು ಡೆಸಿಮಲನ್ನು ಇಲ್ಲಿ ಬರಿತೀನಿ.
ಅಂದರೆ ಈ ಒಂದು ಸಂಖ್ಯೆಯ ಘನಮೂಲ ಎಷ್ಟಾಗಿರುತ್ತೆ ಅಂದರೆ 0.32 ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 32.78768 ಅಂತ ಇದೆ. ಈ ಸಂಖ್ಯೆಯ ಘನಮೂಲವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ನೋಡೋದಾದರೆ, ಸೊ ಈ ಒಂದು ಸಂಖ್ಯೆಗೆ ಯಾವ ರೀತಿಯಾಗಿ ನಾವು ಘನಮೂಲವನ್ನು ಕಂಡುಹಿಡ್ಕೋಬೇಕಾದ್ರೆ ಕೊಟ್ಟಿರುವಂಥ ಸಂಖ್ಯೆಯನ್ನು ಬರ್ಕೋಣ. 32,768 ಅಂತ ಬರ್ಕೋಣ. ಎಷ್ಟು ಡೆಸಿಮಲ್ ನಂತರ ಎಷ್ಟು ನಂಬರ್ ಇದ್ದಾವೆ? 1 2 3 ಅಂದರೆ 1 2 3 ಡೆಸಿಮಲ್ ನಂಬರ್ ಇರೋದ್ರಿಂದ ಡಿವೈಡೆಡ್ ಬೈ ನಾನು 1000 ಮಾಡ್ತೀನಿ. ಅಂದರೆ ಡೆಸಿಮಲ್ ನಂತರ 3 ಸಂಖ್ಯೆ ಇರೋದ್ರಿಂದ ನಾನು ಡಿನಾಮಿನೇಟರಲ್ಲಿ 3 ಜೀರೋಸನ್ನು ಬರಿತೀನಿ. ಸೊ 3 ಜೀರೋಸನ್ನು ಬರೆದಾಗ ಯಾವ ರೀತಿಯಾಗಿ ಡೆಸಿಮಲ್ ನಂಬರನ್ನು ತಗೋಬೇಕು ಅಂತ ನೋಡೋದಾದರೆ, ಈಗ ಕ್ಯೂಬ್ ರೂಟ್ ಆಫ್ 32,768 ಇದೆ, ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 1000 ತಂದಾಗ ಏನು ಬರುತ್ತೆ? ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಕ್ಯೂಬ್ ರೂಟ್ ಆಫ್ 32,762ದು ಕ್ಯೂಬ್ ರೂಟ್ ಏನಿದೆ 32 ಇದೆ. 1000 ಕ್ಯೂಬ್ ರೂಟ್ ಎಷ್ಟಾಗುತ್ತೆ? 10 ಆಗಿರುತ್ತೆ. ಸೊ 32/10 ನಾವು 3.2 ಅಂತ ಬರೀಬೋದು. ಹಾಗಾದರೆ ಈ ಒಂದು ಸಂಖ್ಯೆಯ ಘನಮೂಲ 3.2 ಆಗಿರುತ್ತೆ. ಈ ರೀತಿಯಾಗಿ ಕಂಡುಹಿಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಇದೆ, ಇಂಪಾರ್ಟೆಂಟ್ ಸಿಂಪ್ಲಿಫಿಕೇಷನ್ ಇದೆ. ಸೊ ಈ ರೀತಿಯಾಗಿ GP ಎಕ್ಸಾಮಲ್ಲಿ ಕೂಡ ಕೇಳ್ಬೋದು, ಅಥವಾ HST ಎಕ್ಸಾಮಲ್ಲಿ ಇದನ್ನು ಒಂದು ಟ್ವಿಸ್ಟ್ ಕ್ವಶನ್ ಆಗಿ ಕೂಡ ಕೇಳ್ಬೋದು. ಸೊ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಕ್ಯೂಬ್ ರೂಟ್ ಆ್ಯಂಡ್ ಇಂಡೆಸಿಸ್ ಇಟ್ ಮೀನ್ಸ್ ಘಾತ ಸಂಖ್ಯೆಗಳ ಒಂದು ನಿಯಮವನ್ನು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಸಿಂಪ್ಲಿಫಿಕೇಷನ್ನ ಮಾಡಬೇಕಾಗಿದೆ. ಸೊ ಇವಾಗ 5⁻1 ಇದೆ. ಇದನ್ನು ಮೊದಲಿಗೆ ಕೊಟ್ಟಿರುವಂಥ ಕ್ವಶನ್ ಏನಿದೆ ಯಾಸ್ ಇಟ್ ಈಸ್ ಹಂಗೆ ಬರ್ಕೋಣ. 5⁻1 9⁻1 r⁻1 ಡಿವೈಡೆಡ್ ಬೈ 5⁻1 ಮೈನಸ್ 5⁻1 ಅಂತ ಇದೆ. ಸೊ -1 ಇರೋದನ್ನು ನಾವು 1/5 ಅಂತ ಬರಿಬೋದು. ಇದರ ಇನ್ವರ್ಸನ್ನು ನಾವು -1 ಅಂತ ಬರಿತೀವಿ. ಅಂದರೆ ಇಲ್ಲಿ ಐಡೆಂಟಿಟಿ ಯಾವ ಯೂಸ್ ಆಗುತ್ತೆ ಅಂದರೆ a⁻m ಇದ್ದಾಗ ಇದನ್ನು ನಾವು 1/a ಅಂತ ಬರಿಬೋದು. 1/a ಅಂತ ಬರಿಬೋದು. ಆ ಒಂದು ಐಡೆಂಟಿಟಿಯನ್ನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. 9⁻1 1/9 ಅಂತ ಬರಿಬೋದು. ಡಿವೈಡೆಡ್ ಬೈ 1/5 ಮೈನಸ್ 1/9 ಇದಕ್ಕೆ ⁻1 ಇದೆ, ಇದಕ್ಕೂ ಕೂಡ ⁻1 ಇದೆ. ಸೊ -1 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇದರ ಮುಂದಿನ ಸ್ಟೆಪ್ಪನ್ನು ಮಾಡ್ತಾಯಿದ್ದೀನಿ. ಸೊ 9 5 35 ಅಂದರೆ 9 45. ಇದರ ಒಂದು LCMನ್ನು ನಾನು ತೆಗಿತಾ ಇದ್ದೀನಿ. 9 45, 5 9 45, 9 45. ಹಾಗಾಗಿ ಇಲ್ಲಿ 9 ಬರುತ್ತೆ, ಪ್ಲಸ್ ಇಲ್ಲಿ 5/45 ಬರುತ್ತೆ. ಇನ್ವರ್ಸ್ 1 ಹಾಗೆ ಬರ್ಕೋತೀನಿ. ಡಿವೈಡೆಡ್ ಬೈ ಇಲ್ಲಿ ಏನಿದೆ ಇದು ಆ್ಯಸ್ ಇಟ್ ಈಸ್ ಹಂಗೆ ಬರುತ್ತೆ, ಆದರೆ ಇಲ್ಲಿ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ. ಇದು 5/45. 5 9 5 ಇದು 9 ಯಾವ ರೀತಿಯಾಗಿ ಬಂತಪ್ಪ ಅಂದರೆ, ಈಗ 9 45 ಇದು LCMನ್ನು ತೆಗೆದ್ವಿ. ಈಗ 5ಗೆ ಯಾವ ಒಂದು ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ 45 ಬರುತ್ತೆ ಅಂತ ನೋಡ್ಕೋಬೇಕು. 5 9 45, 9 45. ಹಾಗಾಗಿ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ಗೆ ನಾವು ಮಲ್ಟಿಪ್ಲೈ ಬೈ 9 ಅಂತ ಬರ್ಕೊಂಡಿವಿ. ಈ ರೀತಿಯಾಗಿ ನಾವು ಫ್ರ್ಯಾಕ್ಷನ್ಗಳನ್ನು ಈಕ್ವಲ್ ಆಗಿ ಮಾಡ್ಕೋದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಸೊ ಈಗ -1 ಅಂತ ಇದೆ, ಇದನ್ನು ಕೂಡ ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಯಾವ ರೀತಿಯಾಗಿ ಬರಿಬೇಕು ಅಂತ ನೋಡೋದಾದರೆ, ಈಗ ನಾವು ಲೈಕ್ ಫ್ರ್ಯಾಕ್ಷನನ್ನು ಕೂಡ್ಬೋದು, ಸಮಭಿನ್ನ ರಾಶಿಯನ್ನು ಈಸಿಯಾಗಿ ಕೂಡಿಸ್ಬೋದು. ಹಾಗಾಗಿ 9 + 5 ಅಂದಾಗ 14 ಆಗುತ್ತೆ. ಡಿವೈಡೆಡ್ ಬೈ 45
ಹೋಲ್ ರೇಸ್ ಟು -1 ಡಿವೈಡೆಡ್ ಬೈ 9 - 5 ಅಂದಾಗ 4 ಬರುತ್ತೆ, ಡಿವೈಡೆಡ್ ಬೈ 45 ಬರುತ್ತೆ, ರೇಸ್ ಟು -1 ಹಾಗೆ ಬರ್ಕೋಣ. ನೆಕ್ಸ್ಟ್ ಇದನ್ನು ನೆಗೆಟಿವ್ ಇನ್ವರ್ಸಲ್ಲಿ ಇರೋದನ್ನು ನಾವು ಯಾವ ರೀತಿಯಾಗಿ ಬರ್ಕೋಬೋದು ಅಂತಂದಾಗ 14/45 ಇದೆ, ಇದನ್ನು ಇನ್ವರ್ಸಲ್ಲಿ ಬರೆದಾಗ 45 ಡಿವೈಡೆಡ್ ಬೈ 14 ಅಂತ ಬರುತ್ತೆ. ಡಿವೈಡೆಡ್ ಬೈ ಇದು ಕೂಡ ಇನ್ವರ್ಸ್ 1 ಇದೆ, ಇದನ್ನು ಕೂಡ 45 ಅಂದರೆ ಇದು ಮಲ್ಟಿಪ್ಲಿಕೇಶನ್ ಇದೆ, ಇದು ಡಿವಿಷನ್ ಅಂತ. ಡಿವಿಷನ್ ಇರೋದನ್ನು ಮಲ್ಟಿಪ್ಲಿಕೇಶನ್ ಆಗಿ ತೆಗೆದುಕೊಂಡಾಗ ಇದು ಡಿವಿಷನ್ ಹಾಗೆ ಇರಲಿ. ಮೊದಲಿಗೆ ಇದನ್ನು ಇನ್ವರ್ಸನ್ನು ಕನ್ವರ್ಟ್ ಮಾಡ್ಕೊಂಡು 45 ಡಿವೈಡೆಡ್ ಬೈ 4 ಆಗುತ್ತೆ. ಇದು ಇನ್ನೂ ಕೂಡ ಡಿವಿಷನ್ ಇದೆ. ಇದನ್ನು ನಾನೀಗ ಮಲ್ಟಿಪ್ಲಿಕೇಶನ್ಗೆ ಮಾಡಬೇಕಂದ್ರೆ 45 ಡಿವೈಡೆಡ್ ಬೈ 14 ಆಗುತ್ತೆ. ಡಿವೈಡ್ ಇರೋದು ಮಲ್ಟಿಪ್ಲಿಕೇಶನ್ ಆದರೆ ಇದು ಉಲ್ಟಾ ಆಗುತ್ತೆ, ಅಂದರೆ ಬೃಹತ್ ಕ್ರಮ ಆಗುತ್ತೆ. ಇಂಟು 4 ಡಿವೈಡೆಡ್ ಬೈ 45 ಬರುತ್ತೆ. ಸೊ ಇವಾಗ 45 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿದಿರುವಂಥ ಟರ್ಮ್ ಏನಪ್ಪ ಅಂದರೆ ಇಷ್ಟು 2 2 4 2 7 14. ಇದರ ಒಂದು ಸಿಂಪ್ಲಿಫಿಕೇಷನ್ ಫಾರ್ಮ್ ಆನ್ಸರ್ ಏನು ಬರುತ್ತೆ ಅಂದರೆ 2/7 ಅಂತ ಬರುತ್ತೆ. ಇದನ್ನು GPST ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳ್ಬೋದು. ಸಿಂಪ್ಲಿಫಿಕೇಷನ್ ಅಥವಾ ಸಂಕ್ಷೇಪಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾವೊಂದು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಬನ್ನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಚೂಸ್ ದ ಕರೆಕ್ಟ್ ಆಲ್ಟರ್ನೇಟ್ ಆನ್ಸರ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫಾಲ್ಸ್, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ. ಸೊ A/m ಇಂಟು A/b ಅಂದಾಗ A ಇಂಟು B/m ಇದು ಐಡೆಂಟಿಟಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ A/m ಇಂಟು A/n ಅಂದಾಗ ಇದು ಐಡೆಂಟಿಟಿ ಏನು ಬರುತ್ತೆ, A/m+n ಅಂತ ಬರುತ್ತೆ. ಈ ಐಡೆಂಟಿಟಿ ರಾಂಗ್ ಆಗಿದೆ, ಇದು ಐಡೆಂಟಿಟಿ ಕರೆಕ್ಟ್, ಇದು ಐಡೆಂಟಿಟಿ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ. ನೋಡಿ ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. 1000 ಈಸ್ ಗ್ರೇಟರ್ ದೆನ್ 100 ನಾಟ್ ಇಟ್ ಮೀನ್ಸ್ 0. ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಮ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ. ಯಾಕಪ್ಪ ಅಂದರೆ A/e ಯಾವಾಗಲೂ 1 ಆಗಿರುತ್ತೆ. A/e ಯಾವಾಗಲೂ 1 ಆಗಿರುತ್ತೆ. ಅಂದರೆ ಇಟ್ ಮೀನ್ಸ್ 100/0 1, 1000/0 1, lakh/0 ಅಂದರೆ 1. ಯಾವುದೇ ಒಂದು ಸಂಖ್ಯೆಯ ಪವರ್ 0 ಆಗಿದ್ರೆ ಅದು ಆನ್ಸರ್ 1 ಬರುತ್ತೆ. ಹಾಗಾಗಿ 1000/0 1 ಆದರೆ 100/0 ಕೂಡ 1 ಆಗಿರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 1728 ಪರ್ಫೆಕ್ಟ್ ಕ್ಯೂಬ್ ಯಾವುದು ಅಂತ ಇದೆ. ಸೊ ನಾನು ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ತೀನಿ. ಯೂನಿಟ್ ಪ್ಲೇಸಲ್ಲಿ 8 ಇದೆ. ಯೂನಿಟ್ ಪ್ಲೇಸಲ್ಲಿ 8 ಇದ್ದಾಗ 2ರ ಘನ ಸಂಖ್ಯೆ 2 × 4 4 × 8 2 ಬರುತ್ತೆ. ಈಗ ಯೂನಿಟ್ ಅಂದರೆ 12 ಈ ಸಂಖ್ಯೆ ಒಂದು ಘನಮೂಲ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆ್ಯಸ್ ವೆಲ್ ಆಸ್ ಪರ್ಫೆಕ್ಟ್ ಕ್ಯೂಬ್ ಅಂತ ಇದೆ. ಸೊ ಯಾವುದು ಆನ್ಸರ್ ಅಂತ ನೋಡ್ತಾ ಹೋದಾಗ ಇದು ಒಂದು ಪರ್ಫೆಕ್ಟ್ ಘನ ಸಂಖ್ಯೆ ಕೂಡ ಆಗಿದೆ, ಪರ್ಫೆಕ್ಟ್ ಕ್ಯೂಬ್ ಕೂಡ ಆಗಿದೆ. ಯಾವುದು ಅಂತ ನೋಡ್ತಾ ಹೋಗೋಣ. 144 ಇದು 12ರ ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ, ಆದರೆ ಕ್ಯೂಬ್ ರೂಟ್ ಇಲ್ಲ. 125 ನೋಡಿ, 125 ಅನ್ನೋದು 5³ ಅದು ಇದು ಘನ ಸಂಖ್ಯೆ ಆಗಿದೆ, ಆದರೆ ಯಾವುದೇ ಸಂಖ್ಯೆ ಘನ ಸಂಖ್ಯೆ ಇಲ್ಲ. ನೆಕ್ಸ್ಟು -64 ಇದೆ. -64 ತಂದಾಗ ಇಲ್ಲಿ ಈ ರೀತಿಯಾಗಿ ಬರುತ್ತೆ. 2 4 4 16 ನೋಡಿ, ಈ ರೀತಿಯಾಗಿ ಬರುತ್ತೆ. 4 4 16 16 4 64 ಆಗುತ್ತೆ. ಆದರೆ ಇದು ಯಾವ ರೀತಿಯಾಗಿ ಬರಬೇಕಪ್ಪ ಅಂದರೆ ಇದು ಒಂದು ಪರ್ಫೆಕ್ಟ್ ಕ್ಯೂಬ್ ರೂಟ್ ಇದೆ, ಆದರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಯಾಕಪ್ಪ ಅಂದರೆ ಇದು 4ರ ಪೂರ್ಣ ಘನ ಸಂಖ್ಯೆ ಆಗಿದೆ ಮತ್ತು 8ರ ಪೂರ್ಣ ವರ್ಗ ಸಂಖ್ಯೆ ಕೂಡ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದ್ದಾವೆ, 1 ಮಾರ್ಕ್ ಕ್ವಶನ್ನು. ಈಗ
49/1/2 ಅಂತ ಇದೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 49 ತಂದಾಗ ಇದನ್ನು ನಾವು 7 ಸ್ಕ್ವೇರ್ ಅಂತ ಬರಿಬೋದು. 7 ಸ್ಕ್ವೇರ್ ಅಂತ ಬರೆದಾಗ ಇದು ಸ್ಕ್ವೇರ್ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಅಂದರೆ ಇದು 2/2 ಅಂತಂದಾಗ ಇದು 1 ಬರುತ್ತೆ. 7/1. 64 ಅಂದರೆ 64 ಅಂತಂದಾಗ ಇಲ್ಲಿ ಏನು ಬರುತ್ತೆ, 4ರ ಘನ ಸಂಖ್ಯೆ 64 ಇದೆ, ಹಾಗಾಗಿ 3. ಇದು ರೆಸ್ಟು 3/3 ಬರುತ್ತೆ, ಹಾಗಾಗಿ ಇದು 4 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 27 3 ಮೂರಲೆ 9 9 ಮೂರಲೆ 27 ಅಂದರೆ 3ರ ಘನ ಸಂಖ್ಯೆ 27, 125. ಇದು 5ರ ಘನ ಸಂಖ್ಯೆ 125. ಸೊ ಇವಾಗ ಇದು ಕ್ಯೂಬ್ ರೂಟ್ 2 ಕೂಡ ಕ್ಯಾನ್ಸಲ್ ಆಗಿ 3 5 5 ಮೂರಲೆ 15 ಆನ್ಸರ್ ಬರುತ್ತೆ. ನೆಕ್ಸ್ಟ್ 2/2 ಅಂದಾಗ 4 ಬರುತ್ತೆ. 2/6 ಇದನ್ನು ಫ್ಯಾಕ್ಟರೈಸೇಷನ್ ಮಾಡ್ಕೋತಾ ಇದ್ದಾರೆ. 3 ಅಂದರೆ 2 ಮೂರಲೆ 6 ಮತ್ತು ಇಲ್ಲಿ 3 ಮೂರಲೆ 9. ಸೊ ಇವಾಗ ಇದನ್ನು ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ 2 ಸ್ಕ್ವೇರ್ ಬರುತ್ತೆ. ಇಲ್ಲಿ ಕ್ಯೂಬ್ ರೂಟು 1 ಕ್ಯಾನ್ಸಲ್ ಆಗಿ 3/3 ಬರುತ್ತೆ. ಸೊ 2 2 4 ಬರುತ್ತೆ. ಇಲ್ಲಿ 3 ಮೂರಲೆ 9 ಬರುತ್ತೆ. 9 3 ಮೂರಲೆ 9 9 ಮೂರಲೆ 27. ಸಾರಿ 27 27 108. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ಡೆಸಿಮಲಲ್ಲಿ ಇದೆ ನಂಬರ್. ಇದು ಡೆಸಿಮಲ್ ಇದ್ದಾಗ 5832 ಡಿವೈಡೆಡ್ ಬೈ 1000 ಬರುತ್ತೆ. ಇದು ಫ್ರ್ಯಾಕ್ಷನ್. ಈ ಒಂದು ಸಂಖ್ಯೆಯ ಫ್ರ್ಯಾಕ್ಷನ್ ಫಾರ್ಮ್ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನು ಕ್ಯೂಬ್ ರೂಟ್ ಅಂದರೆ 5832 ಕ್ಯೂಬ್ ರೂಟ್. ಓಕೆ, ಈಗ 5832 ಇದು 1000 10ರ ಘನ ಸಂಖ್ಯೆ 1000 ಆಗಿದೆ. 1000ರ ಕ್ಯೂಬ್ ರೂಟ್ 10 ಆಗಿದೆ. ಸೊ ಇದು 9 ಮತ್ತು 2 ಅಂತ ಬರ್ತಾ ಇದೆ, ಹಾಗಾಗಿ 18 ಡಿವೈಡೆಡ್ ಬೈ 10 ಬರುತ್ತೆ. ಈ ಸಂಖ್ಯೆ ಏನಿದೆ ಅಂದರೆ 1.8 ಈ ಸಂಖ್ಯೆ ಘನ ಸಂಖ್ಯೆ ಆಗಿದೆ. ಸೊ ಈ ರೀತಿಯಾಗಿ ಇಂಡೈಸಸ್ ಅಂದರೆ ಘಾತ ಸೂಚಿ ಮತ್ತು ಘನ ಮೂಲಗಳಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಈ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. TET ಮತ್ತು GPSಗೆ ಮತ್ತು CTET HST ಎಕ್ಸಾಮ್ಗೆ ಬೇಕಾಗುವಂಥ ಮ್ಯಾಥ್ಸ್ ಈಸಿ ಟ್ರಿಕ್ಸನ್ನು ನಾವು ಇದೇ ರೀತಿಯಾಗಿ ಹೇಳ್ಕೊಡ್ತೀವಿ. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೂಡ ಇನ್ನೊಂದು ಬೋನಸ್ ಟ್ರಿಕ್ ಕೂಡ ಇದೆ, ಏನಂತ ನೋಡ್ತಾ ಹೋಗೋಣ. ಇದರಲ್ಲಿ ಒಂದು ಘನ ಸಂಖ್ಯೆಯನ್ನು ಯಾವ ರೀತಿಯಾಗಿ ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಈಗ 1ರ ಘನ ಸಂಖ್ಯೆ 1 ಇದೆ, 2ರ ಘನ ಸಂಖ್ಯೆ 8, 3ರ ಘನ ಸಂಖ್ಯೆ 27, 4ರ ಘನ ಸಂಖ್ಯೆ 64, 5ರ ಘನ ಸಂಖ್ಯೆ 125, 6ರ ಘನ ಸಂಖ್ಯೆ 216, 7ರದು 343, 8ರದು 512, 9ರದು 729 ಈ ರೀತಿಯಾಗಿದೆ. ಸೊ ಇದು ಪ್ಯಾಟರ್ನನ್ನು ನಾವು ಗಮನಿಸ್ತಾ ಹೋದಾಗ ಇದು ಬಿಡಿ ಸ್ಥಾನದಲ್ಲಿ 1 ಇದ್ದಾಗ 1 ಇರುತ್ತೆ, ಬಿಡಿ ಸ್ಥಾನದಲ್ಲಿ 9 ಇದ್ದಾಗ 9ರ ನೋಡಿ ಗಮನಿಸ್ತಾ ಬನ್ನಿ. ಬಿಡಿ ಸ್ಥಾನದಲ್ಲಿ 1 ಇದ್ದಾಗ 1ರ ಘನಮೂಲ, ಬಿಡಿ ಸ್ಥಾನದಲ್ಲಿ 9 ಇದ್ದಾಗ ಆ ಸಂಖ್ಯೆ ಏನಾಗಿರುತ್ತೆ 9ರ ಘನಮೂಲ ಆಗಿರುತ್ತೆ. ಸೊ ಇವಾಗ ಆಲ್ಟರ್ನೇಟ್ ಪ್ಯಾಟರ್ನನ್ನು ಗಮನಿಸ್ತಾ ಬನ್ನಿ. 512 ಇದೆ, 512 ಇದ್ದಾಗ ಇಲ್ಲಿ ಕೂಡ 2 ಇದೆ. ಆಲ್ಟರ್ನೇಟ್ ಅಪೋಸಿಟು ಅನ್ನು ನೋಡ್ತಾ ಬನ್ನಿ. ಅಂದರೆ 2 ಕ್ಯೂಬ್ 8 ಬರ್ತಾ ಇದೆ. 2 ಕ್ಯೂಬ್ 8 ಬಂದರೆ ಇಲ್ಲಿ 2 ಇದ್ದಾಗ ಇಲ್ಲಿ 8 ಇದೆ, ಇಲ್ಲಿ 2 ಇದ್ದಾಗ ಇಲ್ಲಿ 8 ಇದೆ. ಸೊ ಈ ಥರ ಅಪೋಸಿಟ್ ನೋಡ್ತಾ ಬನ್ನಿ. ಇಲ್ಲಿ 2 ಇದ್ದಾಗ ಇಲ್ಲಿ 8 ಇದೆ, ಇಲ್ಲಿ 2 ಇದ್ದಾಗ ಇಲ್ಲಿ 8 ಬರುತ್ತೆ. ಸೊ ಇಲ್ಲಿ 3 ಇದ್ದಾಗ ಇಲ್ಲಿ 7 ಬರುತ್ತೆ, ಇಲ್ಲಿ 3 ಇದ್ದಾಗ ಇಲ್ಲಿ 7 ಬರುತ್ತೆ. ಅಪೋಸಿಟ್ ಇಲ್ಲಿ 3 ಇದ್ದಾಗ ಇಲ್ಲಿ 7, ಇಲ್ಲಿ 3 ಇದ್ದಾಗ ಇಲ್ಲಿ 7. ನೆಕ್ಸ್ಟ್ ಅಪೋಸಿಟ್ ನೋಡ್ತಾ ಬನ್ನಿ. ಇಲ್ಲಿ 4 ಇದ್ದಾಗ ಇದು 4 ಇರುತ್ತೆ, ಇದು 6 ಇದ್ದಾಗ ಇದು 6 ಇರುತ್ತೆ, ಇಲ್ಲಿ 5 ಇದ್ದಾಗ 5 ಇರುತ್ತೆ. ಈ ರೀತಿಯಾಗಿ ಈಸಿಯಾಗಿ ನಾವು ಘನ ಸಂಖ್ಯೆಯನ್ನು ಕಂಡುಹಿಡ್ಕೋಬೋದು.